ಬಿಕಾಸ್ ನಂದೊಂದು ಶೂಟ್ ಇದೆ ಅಂತ ಹೇಳ್ಬಿಟ್ಟು ಗುಲ್ಬರ್ಗ ಟ್ರಾವೆಲ್ ಮಾಡ್ತಾ ಇದ್ದೀನಿ. ನಮ್ಮಪ್ಪ ಗ್ಲಾಸಸ್ ನೋಡಿ ಹಾಕೊಂಡಿದ್ರೆ ಚೆನ್ನಾಗಿ ಕಾಣಿಸ್ತಿದೆ ನನಗೆ ಅಂತ ಆರ್ಡರ್ ಮಾಡಿದ್ದು. ಹ್ಯಾಪಿ ಬರ್ಡೇ ಟು ಯು. ಫುಲ್ ಡೈಲಾಗ್ ಬೆಳಬೆಳಗ್ಗೆನೆ. ಇವಾಗ ಇದು ಯಾವುದೋ ಶೂಟಿಂಗ್ ಲೊಕೇಶನ್ ಅಂತ. ಸೊ ಮೇಲ್ಗಡೆ ಆಕ್ಚುಲಿ ಇಂಡೋರೇ ಶೂಟ್ ಮಾಡ್ತಿರೋದು. ಹಲೋ ನಮಸ್ಕಾರ, ನಾನು ಮನುಷ್ಯ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ಇವಾಗ ಡಾರ್ಕ್ ಚಾಕ್ಲೇಟ್ ತಿಂತಾ ಇದ್ದೀನಿ ಆ್ಯಂಡ್ ಸ್ವಲ್ಪ ಬಟ್ಟೆಲ್ಲ ಪ್ಯಾಕ್ ಮಾಡ್ಕೋಬೇಕು ಬಿಕಾಸ್ ನಂದೊಂದು ಶೂಟ್ ಇದೆ ಅಂತ ಹೇಳ್ಬಿಟ್ಟು ಗುಲ್ಬರ್ಗ ಟ್ರಾವೆಲ್ ಮಾಡ್ತಾ ಇದ್ದೀನಿ. ಸೊ ನಾನು ಅಮ್ಮ ಇಬ್ಬರು ಹೋಗ್ತಾ ಇರೋದು. ಸೊ ಸ್ವಲ್ಪ ಜೋಡ್ಸೋಣ. ಗೈಸ್ ಲಿಟ್ರಲಿ 2 ಸೂಟ್ ಕೇಸ್ನ ಪ್ಯಾಕ್ ಮಾಡ್ತಾ ಇದ್ದೀನಿ. ಸೊ ಇದೊಂದು ಮತ್ತು ಇದೊಂದು ಪ್ಯಾಕ್ ಮಾಡ್ತಾ ಯು ಕ್ಯಾನ್ ಸಿ ಲೈಕ್ ಹೌ ಮೆನಿ ಥಿಂಗ್ಸ್ ರೂಮಲ್ಲಿ ಹೆಂಗೆ ಮಾಡ್ಬಿಟ್ಟಿದ್ದೀನಿ ಅಂತ. ಎಷ್ಟು ಕ್ಲೀನ್ ಆಗಿತ್ತು ಗೊತ್ತಾ ರೂಮು. ಸೊ ಇವಾಗ ಹವೆವರ್ ಐ ಸ್ಟಿಲ್ ನೀಡ್ ಟು ಸ್ಟಾರ್ಟ್. ಇನ್ನೂ ನಾನು ನೇಲ್ಸ್ ಮಾಡ್ಸೋಕೆ ಹೋಗಬೇಕು, ಟೈಮೇ ಇಲ್ಲ. 7:30 ಓಡಬೇಕು. ನೋಡುವ ಹೆಂಗಾಗುತ್ತೆ ಏನು ಅಂತ ಹೇಳ್ಬಿಟ್ಟು. ನಮ್ಮಪ್ಪ ಗ್ಲಾಸಸ್ ನೋಡಿ ಹಾಕೊಂಡಿದ್ರೆ ಚೆನ್ನಾಗಿ ಕಾಣಿಸ್ತಿದೆ ನನಗೆ ಅಂತ ಆರ್ಡರ್ ಮಾಡಿದ್ದು. ಮೇ ಬಿ ಒಂದೊಂದ್ಸಲ ನಮ್ಮ ಅಪ್ಪಂಗೆ ಹಾಕೊಳಕ್ಕೆ ಕೊಡಬೇಕು ಹೊರಗಡೆ ಹೋದಾಗ. ಇಲ್ಲ ಇದು ಚೆನ್ನಾಗಿದೆ, ಇದು ಚೆನ್ನಾಗಿ ಕಾಣಿಸ್ತಿದೆ. ನಮ್ಮಮ್ಮ ಬೈತಿರೋದು ನೋಡಿ ಫಿಲ್ಟರ್ ಆಗೋಯ್ತು ಇವಾಗ. ನಂದು ಆ್ಯಕ್ಚುಲಿ ಒಂದು ಪಾರ್ಸಲ್ ಬಂದಿತ್ತು ಸಾವಾನಂದು. ಸೊ ಅದು ತೆಗೆದು ನೋಡ್ತಿದ್ವಿ ಆ್ಯಂಡ್ ನಂದು ಅದೇ ಪ್ಯಾಕಿಂಗ್ ಆಗ್ತದೆ ಇವಾಗ. ನಾನು ಗುಲ್ಬರ್ಗಗೆ ಹೋಗೋದಕ್ಕೆ ಅಂತ ಹೇಳ್ಬಿಟ್ಟು ಶೂಟ್ಗೆ. ಸೊ ಅದಕ್ಕೆಲ್ಲ ತೆಗೆದು ನೋಡ್ತಾ ಇದ್ವಿ ಇದರಲ್ಲಿ ಏನೇನು ತೆಗಿಬೋದು ಅಂತ. ಮತ್ತು ನಂದು ಹಳೆ ಸೂಟ್ ಕೇಸಲ್ಲೆಲ್ಲ ಬಟ್ಟೆಗಳೆಲ್ಲ ಇತ್ತು ಬಿಕಾಸ್ ಈ ಮನೇಲಿ ಜಾಸ್ತಿ ಜಾಗ ಇಲ್ಲ ಅಂತ ಹೇಳ್ಬಿಟ್ಟು ಇದಕ್ಕೆ ಹಾಕಿಟ್ಟಿದ್ವಿ. ನಮ್ಮಮ್ಮ ಸುಮ್ಮನೆ ಕೂತವ್ರು. ಏನು ಯೋಚನೆ ಮಾಡ್ತಿದ್ರಮ್ಮ? ಆ್ಯಕ್ಚುಲಿ ಇವತ್ತು ನಮ್ಮ ಅಪ್ಪನ ಬರ್ಡೇ. ಎಲ್ಲರೂ ವಿಶ್ ಮಾಡಿ ಗೈಸ್ ನಮ್ಮ ಅಪ್ಪಂಗೆ. ಆ್ಯಂಡ್ ಇವತ್ತು ಅಪ್ಪನ ಜೊತೆ ಇರೋಕ್ಕೆ ಆಗ್ದಂಗೆ ಆಗೋಯ್ತು. ಅದಕ್ಕೆ ನಮ್ಮ ಅಪ್ಪಂಗೆ ಹೇಳಿದ್ದೀನಿ ಎಲ್ಲರೂ ನಮ್ಮ ಅಪ್ಪಂಗೆ ಬೀಚಿಗೆ ಹೋಗ್ಬೇಕಂತೆ. ಸೊ ಹಂಗಾಗಿ ನಂದು ಶೂಟೆಲ್ಲ ಮುಗಿದ್ಮೇಲೆ 7ನೇ ತಾರೀಕಿಲ್ಲ ನಮ್ಮಪ್ಪ ವೀಡಿಯೋಸ್ ಎಲ್ಲ ನೋಡ್ತಾರೆ ಆಯ್ತಾ ಆನ್ಲೈನಲ್ಲಿ. ಏನಂತಾರೆ ವೀಡಿಯೋಸಲ್ಲೆಲ್ಲ ಮುತ್ತೆಲ್ಲ ಸಿಗುತ್ತಲ್ಲ, ಮುತ್ಸೆಲ್ ಮಾಡ್ಬಿಟ್ಟು ದುಡ್ಡು ಮಾಡ್ಬೋದು ಅಂತ ಅಪ್ಪಾಜಿ. ಅದಕ್ಕೆ ಹೋಗ್ಬೇಕು ಅಂತಂದಿದ್ದ. ನಿಜವಾಗ್ಲೂ ಹೋಗ್ಬೇಕಾ ಬೇಡವಾ ಬೀಚಿಗೆ? ಮತ್ತೆ ಎಲ್ಲಿಗೆ ಹೋಗ್ಬೇಕು ನಿಮ್ಗೆ ಹೇಳ್ರಿ. ಏನು ಮಾಡ್ಬೇಕು ನಿಮ್ಮ ಬರ್ಡೇಗೆ ಅಂತ? ನಿಮಗೆ ಏನು ಮಾಡಬೇಕು, ಏನು ಬೇಕು ಹೇಳ್ರಿ. ಬೇಡ ನಮಗೆ ಸದ್ಯಕ್ಕೆ ಏನೂ ಬೇಡವಂತೆ ನಮ್ಮ ಅಪ್ಪಂಗೆ. ನಾನು ಏನು ಮಾಡಬೇಕು ಅಂತ ನೀವೇ ಕಮೆಂಟ್ ಮಾಡಿ ಹೇಳಿ ಗೈಸ್. ನೋಡುವ ಏನಾದ್ರು ಪ್ಲಾನ್ ಮಾಡುವ. ಆ್ಯಂಡ್ ಇದು ಓಲೆ ಇದೆಯಲ್ಲ ಗೈಸ್, ಇದು ನೋಡಿ ಎಷ್ಟು ದೊಡ್ಡದಾಗಿದೆ. ಇದನ್ನ ಆರ್ಡರ್ ಮಾಡಿದ್ದೆ, ಸ್ವಲ್ಪ ಹೆವಿ ಇದೆ. ಇವಾಗ ಅಪ್ಪ ಅಮ್ಮ ನಾವು ಎಲ್ಲ ಹೊರಗಡೆ ಹೋಗ್ತಾ ಇದ್ವಿ. ಸೊ ನೇಲ್ಸ್ ಮಾಡಿಸ್ಕೋಬೇಕು ನಂಗೆ ಇವತ್ತು. ಹಾಗಾಗಿ ಎಷ್ಟು ಬೇಗ ಆಗುತ್ತೋ ಅಷ್ಟು ಬೇಗ ಸಿಂಪಲಾಗಿ ಏನಾದ್ರು ಮಾಡಿಸ್ಕೊತೀನಿ ಬಿಕಾಸ್ ಜಾಸ್ತಿ ಟೈಮ್ ಇಲ್ಲ. ಮತ್ತೆ ಬಂದು ಇನ್ನೊಂಚೂರು ಪ್ಯಾಕ್ ಮಾಡಿ ಆಮೇಲೆ ಹೊರಡಬೇಕು. ಎಕ್ಸ್ಟೆನ್ಷನ್ ಮಾಡಿಸ್ಕೊತಿರೋದು. ಹಂಗೆ ಸ್ವಲ್ಪ ಏನಾದ್ರು ಸಿಂಪಲ್ಲೇ ಮಾಡಿಸ್ಕೊತೀನಿ ಗೈಸ್. ನಾನು ಶಾಪಲ್ಲೇನು ವ್ಲಾಗ್ ಮಾಡೋಕ್ಕೆ ಹೋಗ್ತಿಲ್ಲ. ಆ್ಯಂಡ್ ಇವಾಗ ನನ್ನ ನೀಲ್ಸ್ ಆಗಿದೆ ನೋಡಿ. ಸೊ ಇದು ಕ್ಯಾಟ್ ಐ ಮಾಡಿಸಿದ್ದೀನಿ ಬ್ರೌನ್ ಕಲರಲ್ಲಿದೆ. ಆ್ಯಕ್ಚುಲಿ ಸ್ವಲ್ಪ ಮರೂನ್ ಥರ ಇದೆ, ಬಟ್ ಸ್ವಲ್ಪ ಬ್ರೌನ್ ಮರೂನ್ ಥರನೇ. ಸೊ 2 ಪಾರ್ಸಲ್ ಬಂದಿದೆ, ಅದನ್ನ ಎತ್ಕೊಂಡು ಒಳಗಡೆ ಹೋಗ್ಬೇಕು. ಇವಾಗ ಕೇಕ್ ತಂದಿದ್ದೆ ನಮ್ಮ ಅಪ್ಪಂಗೆ ಅಂತ ಹೇಳ್ಬಿಟ್ಟು. ವೀರಪ್ಪನ್ ಫೈನಲಿ ಒನ್ಸ್ ಅಗೇನ್ ಹ್ಯಾಪಿ ಬರ್ಡೇ. ಹಾಂ, ನಾವು ವಾಪಸ್ ಬರೋ ಅಷ್ಟರಲ್ಲಿ ನಿಮಗೆ ಏನು ಬೇಕು ಅಂತ ಹೇಳ್ಬೇಕು ನಮಗೆ. ಹ್ಯಾಪಿ ಬರ್ಡೇ. ಕಟ್ ಮಾಡಪ್ಪಾಜಿ. ಚಾಕು ಇಲ್ಲ ಇತ್ತಲ್ಲ, ಇಲ್ಲಿ ಅಲ್ಲೇ ಹ್ಯಾಪಿ ಬರ್ಡೇ ಟು ಯು. ಹ್ಯಾಪಿ ಬರ್ಡೇ ಟು ಯು. ಹ್ಯಾಪಿ ಬರ್ಡೇ. ತುರುಕ್ತಿರೋದು ಅಯ್ಯೋ ಬಾಯಿಲ್ಲ ಗೈಸ್. ಇವಾಗ ಅರ್ಜೆಂಟಲ್ಲೇ ಕೇಕ್ ಕಟ್ ಮಾಡಿಸ್ತಾ ಇದೀವಿ. ಹ್ಯಾಪಿ ಬರ್ಡೇ ಕಣಪ್ಪ. ಚೆನ್ನಾಗಿ ತಿಂದ್ರಿ. ಇವಾಗ ಮನೇಲಿ ಒಬ್ಬರೇ ಇರ್ತೀರ ನೀವು. ಇವಾಗ ಇದೊಂದು ಬ್ಯಾಗು ಅದೊಂದು ಬ್ಯಾಗ್ 2 ಬ್ಯಾಗ್ ಎತ್ಕೊಂಡು ನಾನು ಅಮ್ಮ ಹೊರಡ್ತಾ ಇದೀವಿ. ಅಪ್ಪಾಜಿ ಬರ್ತಾರೆ ಅನ್ಸುತ್ತೆ. ಸೊ ಲೆಟ್ಸ್ ಗೋ ಗೈಸ್. ಇವಾಗ ಓಡಬೇಕು. ಇವಾಗ ನಾವು ಯಾವಾಗಲೂ ಹಿಂಗೆ ಎಲ್ಲ ಕಡೆ ಲೇಟ್ ಮಾಡ್ಕೊಂಡ್ಬಿಡ್ತೀವಿ. ಇವಾಗ ಫೈನಲಿ ನಾನು ಮತ್ತು ನಮ್ಮಮ್ಮ ಇವಾಗ ಬಸ್ ಎಲ್ಲಿ ಬರುತ್ತೆ ಅಲ್ಲಿ ನಿಂತ್ಕೊಂಡಿವಿ. ಅದಕ್ಕಿಂತ ಒಂಚೂರು ಮುಂದೆ ಬಿಟ್ಬಿಟ್ರು. ಹಾಗಾಗಿ ನಾವು ಇಲ್ಲೇ ನಿಂತ್ಕೊಂಡಿದ್ದೀವಿ. ಸೊ ಲಗೇಜ್ ಎಲ್ಲ ಇಲ್ಲೇ ಇದೆ. ನಮ್ಮಮ್ಮ ಲೊಕೇಶನ್ ನೋಡ್ತವ್ರೆ, ಎಲ್ಲಿ ಏನು ಅಂತ ಟಿಕೆಟ್ ಎಲ್ಲ ನೋಡ್ತವ್ರೆ. ಸೊ ಬಸ್ ಬಂದಮೇಲೆ ಹೊರಡಬೇಕು. ಸಖತ್ ನಾಯ್ಸ್ ಇದೆ ಇಲ್ಲಿ. ಇವಾಗ ಬಜ್ಜಿ ತಿಂತಾ ಇದೀವಿ ನಾನು ಅಮ್ಮ. ನನಗೆ ಹಸ್ವಾಗಿ ತಡ್ಕೊಳಕ್ಕಾಗ್ತಿಲ್ಲ. ಸೊ ಇಲ್ಲೇ ಒಂದು ಶಾಪ್ ಇತ್ತು, ಇಲ್ಲಿನ ತೊಗೊಂಡು ಇವಾಗ ತಿನ್ನುವ. ಇವಾಗ ಫೈನಲಿ ಬಸ್ ಒಳಗಡೆ ಬಂದಾಯಿತು. ಆ್ಯಂಡ್ ನಮ್ಮ ಅಮ್ಮನ ಹತ್ರ ನಾನು ಇವಾಗ ಚಾರ್ಜರ್ ಇಸ್ಕೊಂಡೆ. ನನ್ನ ನೀಲ್ಸ್ ನೋಡಿ ಗೈಸ್ ಹೆಂಗೆ ಕಾಣಿಸ್ತಿದೆ ಅಂತ. ಕಾಣಿಸ್ತಿದೆ ನೀಲ್ಸು. ನಮ್ಮ ಅಮ್ಮ ಇಲ್ಲಿ ಕೂತ್ಕೊಂಡಿದ್ದಾರೆ. ಆ್ಯಕ್ಚುಲಿ ಸೀಟ್ ಬುಕ್ ಮಾಡಬೇಕಾದ್ರೆ ಫಸ್ಟ್ ಅವ್ರದ್ದು ನಂದು ಬುಕ್ ಮಾಡಿ ಆಮೇಲೆ ಅಮ್ಮನ ಮಾಡಿದ್ರು. ಹಂಗಾಗಿ ಸಪ್ರೇಟ್ ಇದೆ. ಇಲ್ಲಾಂದರೆ ಒಂದೇ ಕಡೆ ಮಾಡ್ತಾಯಿದ್ವಿ. ಬಟ್ ಇಟ್ಸ್ ಓಕೆ, ಎನಿವೇಸ್ ಮಲ್ಕೊಳ್ಳೋದೆ ಅಲ್ವಾ. ಹಾಗಾಗಿ ಈಗ ಇಲ್ಲೇ ಮಲ್ಕೊಳ್ಳುವ. ಇಲ್ಲ ಸ್ವಲ್ಪ ಹೋಗ್ಲಿ.
ನಾನು ತಿಂಡಿ ತಿಂದಿರಲಿಲ್ಲ, ಹಾಗಾಗಿ ಬಜ್ಜಿ ತಿನ್ಬೇಕಲ್ಲ, ಆಗ್ತಿಲ್ಲ. ಸೊ ಹಾಗಾಗಿ ಆಮೇಲೆ ತಿನ್ನೋಣ. ಆಲ್ರೆಡಿ ಮಾರ್ನಿಂಗ್ ಆಗಿತ್ತು ಆ್ಯಂಡ್ ಹೊರಗಡೆ ನೋಡ್ತಾ ಇದ್ದೆ ಕೂತ್ಕೊಂಡೆ ಹೆಂಗಿದೆ ಏನು ಅಂತೆಲ್ಲ ಹೇಳ್ಬಿಟ್ಟು. ಐ ವಾಸ್ ವೆರಿ ಎಕ್ಸೈಟೆಡ್ ಬಿಕಾಸ್ ಫಸ್ಟ್ ಟೈಮು ನಾನು ಕಲಬುರಗಿಗೆ ಹೋಗ್ತಾ ಇರೋದು. ಹಾಗಾಗಿ ಇವಾಗ ಫೈನಲಿ ನಾನು ರೂಮಿಗೆ ಬಂದೆ. ನಮಗೆ ಕಾರಲ್ಲಿ ಬಂದು ಪಿಕ್ ಮಾಡಿಸಿದ್ರು, ಆಮೇಲೆ ಚೆಕ್ ಇನ್ ಎಲ್ಲ ಆಗಿ ಈಗ ರೂಮಿಗೆ ಬಂದಿದ್ದೀವಿ. ಸೊ ಸೂಟ್ ರೂಮ್ ಕೊಟ್ಟಿದ್ದಾರೆ ನನಗೆ. ಇಲ್ಲೆಲ್ಲ ಕುತ್ಕೊಂಡು ಸ್ವಲ್ಪ ಡಿಸ್ಕಷನ್ ಆಯಿತು. ನಮ್ಮ ಡಿಸೈನರ್ ಒಬ್ಬರು ಬಂದಿದ್ರು, ಬ್ಯಾಗೆ ಬಿಟ್ಬಿಟ್ಟು ಹೋಗಿದ್ದಾರೆ ಇಲ್ಲಿ. ಅಂದರೆ ಔಟ್ಫಿಟ್ ಸ್ವಲ್ಪ ಆಲ್ಟ್ರೇಷನ್ ಮಾಡ್ತಿದೆ, ಹಾಗಾಗಿ ಇವಾಗ ತಿಂಡಿ ಕೂಡ ಆರ್ಡ್ರ್ ಮಾಡಿದರು. ಇಲ್ಲಿ ನೋಡಿ ಗೈಸ್, ಇಡ್ಲಿ ಎಲ್ಲ ಚಿಕ್ಕದು ಇಲ್ಲಿ ಗುಲ್ಬರ್ಗದಲ್ಲಿ ಗೊತ್ತಿಗೆ. ಹಾಂ, ಈ ಥರ ಚಿಕ್ಕ ಇಡ್ಲಿ ಚಿಕ್ಕ ವಡೆ. ಸೊ ಟ್ರೈ ಮಾಡಿ, ಚೆನ್ನಾಗಿರುತ್ತೆ ಇಲ್ಲಿ ಸ್ಪೆಷಲ್ ಅಂತ ಹೇಳ್ಬಿಟ್ಟು ನಮ್ಮ ಆರ್ಟಿಸ್ಟ್ ಏನಿದ್ದಾರೆ ಸಿಂಗರ್, ಸೊ ಅವರು ಆರ್ಡ್ರ್ ಮಾಡಿ ತರಿಸಿದ್ದಾರೆ. ನಾನು ಸ್ವಲ್ಪ ಬಿಸಿಬೇಳೆ ಬಾತ್ ಕೂಡ ತಿನ್ನೋಣ ಅಂತ ಹೇಳ್ಬಿಟ್ಟು ಇಟ್ಕೊಂಡಿದ್ದೀನಿ. ಆ್ಯಂಡ್ ನಮ್ಮದು ಔಟ್ಫಿಟ್ ಆ್ಯಕ್ಚುಲಿ ಇದು ಪರ್ಪಲ್ದು, ಸೊ ಇದು ಅವ್ರದ್ದು ಔಟ್ಫಿಟ್ಟು ಇಲ್ಲೇ ಇಟ್ಟು ಹೋಗಿದ್ದಾರೆ. ಆ್ಯಂಡ್ ನಂದು ಕೂಡ ಸ್ವಲ್ಪ ಆಲ್ಟ್ರೇಷನಿಗೆ ಕೊಟ್ಟಿದ್ದೆ, ಟ್ರೈ ಎಲ್ಲ ಮಾಡಿ ಸುಮಾರು ಹೊತ್ತು ಮಾತಾಡಿ ಅದ್ರದ್ದು ಇವಾಗ ಮುಗಿಸಿ ತಿಂಡಿ ಮಾಡೋಣ ಅಂತ ತಿಂಡಿ ಮಾಡಿಬಿಟ್ಟು ಸ್ನಾನ ಮಾಡೋಕ್ಕೆ ಹೋಗಿ ಆಮೇಲೆ ಫ್ರೆಶ್ ಆಗಿಬಿಟ್ಟು ರೆಡಿ ಆಗಬೇಕು. ಗೈಸ್ ಇವಾಗ ಕಾರಿಗೆ ಮತ್ತೆ ವಾಪಸ್ ಲಗೇಜ್ ಇಡ್ತಾ ಇದ್ದಾರೆ, ಬಿಕಾಸ್ ನಂದು ಹೇರ್ ಸ್ಟೈಲ್ ಮಾಡ್ಕೋಬೇಕು. ಸೊ ಹಾಗಾಗಿ ಅವ್ರು ನಾವು ಚೆಕ್ಔಟ್ ಮಾಡ್ತಾ ಇದೀವಿ ಅಂದ್ಕೊಂಡ್ಬಿಟ್ಟು ನಾವು ಹೋಗ್ತಾ ಇರೋದು ನೋಡಿ. ಸೈಮನ್ ಆಯ್ ಹೇಳಿ. ಸೊ ಇವರೇ ನಮ್ಮ ಸಾಂಗ್ ರ್ಯಾಪರ್. ಹಂಗೆ ಕಾಣಿಸ್ತಿದಾರ ಗೈಸ್, ಕಮೆಂಟ್ ಮಾಡಿ. ಸೊ ಇವಾಗ ಅದರಿಂದ ಹೋಗುವ. ಹಂಗೆ ಕಾಣಿಸ್ಕೊಳ್ಳಲ್ಲ, ಕಾಣಲ್ಲ, ಅವರೇ ಇರ್ತಾರೆ. ಯಾರು ಇರ್ತಾರ ಅವ್ರು ಕಾಣಲ್ಲ. ಫುಲ್ ಡೈಲಾಗ್ ಬೆಳಗ್ಗೆನೆ 3 ದಿನ ನಿದ್ದೆ ಆಗಿಲ್ಲ ಅಂದ್ರೂ ಡೈಲಾಗ್ ಹೊಡಿತಾರೆ ನೋಡಿ ಗೈಸ್ ಇವರು. ಇವಾಗ ಇದು ಯಾವುದೋ ಶೂಟಿಂಗ್ ಲೊಕೇಶನ್ ಅಂತ. ಸೊ ಮೇಲ್ಗಡೆ ಆ್ಯಕ್ಚುಲಿ ಇಂಡೋರೇ ಶೂಟ್ ಮಾಡ್ತಿರೋದು. ಸೊ ನನ್ನ ಹೇರ್ ಸ್ಟೈಲ್ ಕೂಡ ಆಯಿತು, ಸುಮಾರು ಹೊತ್ತು ಕೂತ್ಕೊಂಡು ಹೇರ್ ಸ್ಟೈಲ್ ಮಾಡಿದೆ. ಆ್ಯಂಡ್ ನನ್ನ ಎಕ್ಸ್ಟೆನ್ಷನ್ಸ್ ಎಲ್ಲ ಆಗಲಿಲ್ಲ. ಸೊ ಹಾಗಾಗಿ ಅವ್ರದ್ದು ಒಂದು ಎಕ್ಸ್ಟೆನ್ಷನ್ ಕೊಟ್ಬಿಟ್ಟು ಅದ್ರಲ್ಲಿ ಸ್ಟೈಲಿಂಗ್ ಮಾಡಿದ್ದಾರೆ. ಈಗ ಮೇಲ್ಗಡೆ ಹೋಗುವ. ಇವತ್ತೇನೇನು ಮಾಡ್ತಾರೆ, ಇವಾಗಲೇ ಡ್ಯಾನ್ಸ್ ಪ್ರಾಕ್ಟೀಸ್ ಮಾಡಿ ಇವಾಗಲೇ ಶೂಟ್ ಮಾಡೋದು ಏನು ಮಾಡ್ತೀನಿ ಗೊತ್ತಿಲ್ಲ. ಯೂಶಲಿ ಐ ಟೇಕ್ ಅ ಬಿಟ್ ಆಫ್ ಟೈಮ್, ಬಟ್ ಹರಿಯೆಲ್ಲ ಹೇಳ್ಕೊಟ್ಟಕ್ಕೆ ಬೇಗ ಕಲಿತೀನಿ. ಬಟ್ ಹಾಗೆ ಇಟ್ ಡಿಪೆಂಡ್ಸ್ ಅಪಾನ್ ಯಾರು ಹೇಳ್ಕೊಡ್ತಿದ್ದಾರೆ, ಹೆಂಗೆ ಹೇಳ್ಕೊಡ್ತಿದ್ದಾರೆ ಅನ್ನೋದು. ಈಗ ಯಾರು ಹೇಳ್ಕೊಡ್ತಾರೆ ಅನ್ನೋದು ಗೊತ್ತಿಲ್ಲ. ಒಳಗಡೆ ಹೋಗುವ ಗೈಸ್, ಹೆಂಗಿದೆ ನೋಡೋಣ ಇರೋ ಹೊರಗಡೆ. ಇದ್ರಲ್ಲಿ ನನ್ನ ಜ್ಯುವೆಲ್ರಿ ಎಲ್ಲ ಇದೆ, ಇನ್ನೂ ಸ್ವಲ್ಪ ಏನೋ ಹಾಕೋಬೇಕು. About to break while everyone I know's out on a trip, on a boat, on a lake. I'm tired of feeling all FOMO, babe. I don't even care. ಗೈಸ್ ನೋಡಿ, ಬಿಹೈಂಡ್ ದ ಸೀನ್ಸ್ ನಡೀತಾ ಇದೆ ಇಲ್ಲಿ. ಎಲ್ಲ ಪ್ರಾಕ್ಟೀಸ್ ಮಾಡ್ತಾ ಇದ್ದಾರೆ. If we stay home, put our to-do list on ice. We crank the AC to 17. ಗೈಸ್ ಇವಾಗ ಫೈನಲಿ ನಮಗೆ ಇಷ್ಟೊಂದು ಪಲಾವ್ ಹಾಕೊಟ್ಟಿದ್ದಾರೆ. ಆ್ಯಂಡ್ ಈ ಬಸ್ ಒಳಗೆ ಕುತ್ಕೊಂಡು, ಬಸ್ಸಲ್ಲ ವ್ಯಾನ್ ಅನ್ಸುತ್ತಲ್ಲ, ಅಮ್ಮನೂ ತಿಂತಾ ಇದ್ದಾರೆ ಊಟ. ಈಗ ನಾನು ತಿನ್ನಬೇಕು. ಆ್ಯಂಡ್ ಇವಾಗ ಪ್ರಾಬಬ್ಲಿ ನಮ್ಮದು ಲೊಕೇಶನ್ ಚೇಂಜ್ ಆಗುತ್ತೆ ಅಂತ ಅನಿಸ್ತದೆ. ನೋಡುವ, ಅವರೆಲ್ಲ ಹೊರಗಡೆ ಕುತ್ಕೊಂಡು ತಿಂತಾ ಇದ್ದಾರೆ. ನಮಗೆ ಇಲ್ಲಿಗೆ ತಂದು ಕೊಟ್ಟರು, ಹಂಗಾಗಿ ಇವಾಗ ಇಲ್ಲೇ ಕುತ್ಕೊಂಡು ತಿನ್ನುವ. ನಂಗೆ ಬಾಯಲ್ಲಿ ನೀರು ಬರ್ತಿದೆ ಪಲಾವ್ ಅಂದ ತಕ್ಷಣ. ಗೈಸ್ ನಾನಿವಾಗ ನಮ್ರತ ಜೊತೆ ಸ್ವಲ್ಪ ಡ್ಯಾನ್ಸ್ ಪ್ರಾಕ್ಟೀಸ್ ಮಾಡ್ತಾ ಇದ್ದೀನಿ, ಬಿಕಾಸ್ ಐ ರಿಯಲಿ ಲವ್ ಡ್ಯಾನ್ಸಿಂಗ್. ಅದನ್ನು ಕರೆಕ್ಟಾಗಿ ಮಾಡ್ಬೇಕಂತಂದರೆ ವಿ ರಿಯಲಿ ನೀಡ್ ಅ ಡ್ಯಾನ್ಸರ್ ಟು ಟೀಚರ್ಸ್. ಸ್ಟಾರ್ಟ್ ಮಾಡೋಣ, ಓಕೆ? ಗೈಸ್ ಇವಾಗ ನಾವು ಈ ಕ್ಲಬ್ಬಿಗೆ ಬಂದಿರೋದು. ಎಷ್ಟು ಜನಕ್ಕೆ ಗುಲ್ಬರ್ಗಾದಲ್ಲಿ ಈ ಕ್ಲಬ್ ಬಗ್ಗೆ ಗೊತ್ತು ಕಮೆಂಟ್ ಮಾಡಿ ನೋಡುವ. ಆ್ಯಂಡ್ ಇಲ್ಲಿ ಮರಗಳಿದೆಯಲ್ಲ ಗೈಸ್, ಇಲ್ಲೇನಿದೆ, ಸೊ ನಾನು ಯಾವಾಗಲೂ ಅನ್ಕೋತಿದ್ದೆ ನಮ್ಮ ಮನೆ ಮಾಡಿದ್ರೆ ಈ ಕ್ಲಬ್ ಇದೆಲ್ಲ ಆ ಲೊಕೇಶನಲ್ಲಿ ನಮ್ಮ ಮನೆ ಮಾಡಿ ಮಧ್ಯದಲ್ಲಿ ಈ ಥರ ಪಾತ್ವೆ ಮಾಡಿ ಸೇಮ್ ಇದೇ ಥರ ಮರಗಳನ್ನ ನಟ್ಟಿ. ಬಿಕಾಸ್ ದಿಸ್ ಟ್ರೀ ಇಸ್ ಲೈಕ್ ಮೈ ಫೇವ್ರೆಟ್ ಟ್ರೀ ಅಂತ ಹೇಳ್ಬೋದು. ಈ ಥರ ಹೊರಗಡೆ ಓಡಾಡೋಕ್ಕೆ ಜಾಗ ಹಿಂಗೆ ಲ್ಯಾಂಡ್ ಬಿಟ್ಬಿಡ್ಬೇಕು. ಅದು ಸುತ್ತಮುತ್ತ ನಾವು ತಿನ್ನೋದಕ್ಕೆ ಅಂತ ಏನೇನು ಪ್ಲ್ಯಾಂಟ್ಸ್ ಬೇಕಾಗುತ್ತೆ ಅದನ್ನೆಲ್ಲ ನೆಟ್ಟುಬಿಡ್ಬೇಕು. ಆ್ಯಂಡ್ ಎಷ್ಟು ನಾಯಿಗಳಾಗುತ್ತೋ ಅಷ್ಟು ನಾಯಿನ ಅಡಾಪ್ಟ್ ಮಾಡ್ಕೊಂಡು ಹಿಂಗೆ ಸುತ್ತಕ್ಕೆ ಬಿಟ್ಬಿಡ್ಬೇಕು. ಎಷ್ಟು ಬೇಕಾದ್ರೂ ಕಕ್ಕ ಮಾಡ್ಕೊಂಡು ಹುಚ್ಚ ಮಾಡ್ಕೊಂಡು ಏನು ಬೇಕಾದ್ರೂ ತಿನ್ಕೊಂಡು ಆರಾಮಾಗಿ ಓಡಾಡ್ಕೊಂಡಿರಲಿ ಫ್ರೆಂಡ್ಸ್ ಜೊತೆ ಅಂತ ಹೇಳ್ಬಿಟ್ಟು. ಸೊ ದಿಸ್ ಇಸ್ ಸಮಥಿಂಗ್ ದಟ್ ಐ ಥಾಟ್, ಸಮಥಿಂಗ್ ಸ್ಟಿಲ್ ಐಮ್ ವರ್ಕಿಂಗ್ ಆನ್. ನೋಡುವ ಹಿಂಗಾಗುತ್ತೆ ಏನು ಅಂತ ಹೇಳ್ಬಿಟ್ಟು. ಆ್ಯಂಡ್ ತುಂಬ ಜನ ಹಾರ್ಸ್ಗಳನ್ನ ಬಿಡ್ತಾರೆ ಈ ಥರ ಜಾಗದಲ್ಲಿ ಓಡಾಡೋದಕ್ಕೆ. ಸೊ ಯಾ, ಆ್ಯಂಡ್ ನಮ್ಮ ಪೋಕು ಜೊತೆಗೆ ನಮ್ಮ ಪೋಕುನ ಕೊಟ್ಬಿಡೋಣ ಅಂತ ಅಪ್ಪ ಅಮ್ಮ ಹೇಳ್ತಿದ್ರು. ಅಟ್ ದಿಸ್ ಪಾಯಿಂಟ್ ಐ ಫೀಲ್ ಲೈಕ್ ಪೋಕುಗಿನೋ ನಾಯಿ ತರೋಣ ಅಂತ ಹೇಳ್ಬಿಟ್ಟು ನಮಗೆ ಅನಿಸ್ತದೆ. ಬಿಕಾಸ್ ಪೋಕು ಯಾವಾಗಲೂ ಒಬ್ಬಳೇ ಮನೇಲಿ ಇರ್ತಾಳೆ. ಒಂದೊಂದು ಸಲ ನಾವು ಇಲ್ದಾಗ ಬೇಜಾರು ಮಾಡ್ಕೊತಾಳೆ. ನಾವು ಬಿಟ್ಟು ಹೋಗ್ಬೇಕಾದ್ರೆ ಅವಳು ಮುಖ ನೋಡೋಕ್ಕಾಗಲ್ಲ ಗೈಸ್. ಬೇರೆ ನಾಯಿ ಇದ್ರೆ ಹೆಂಗೆ ಗೊತ್ತಾ, ಅವಳಿಗೆ ನಮ್ಮ ಮೇಲೆ ಫೋಕಸ್ಸೇ ಇರಲ್ಲ. ನಮ್ಮ ಮೇಲೆ ಫೋಕಸ್ ಇರಬಾರ್ದು ಅಂತಲ್ಲ, ಬಟ್ ಅವಳು ಯಾವತ್ತೂ ಲೋನ್ಲಿ ಫೀಲ್ ಆಗಬಾರ್ದು ಅಂತ ತುಂಬ ಟೈಮಿಂದ ಯೋಚನೆ ಮಾಡ್ತಾ ಇದ್ದೀನಿ. ತಂದರೆ ಮೇ ಬಿ ಒಂದು ಚಿಕ್ಕ ನಾಯಿ ತರ್ಬೋದು, ಬಟ್ ನೋಡುವ, ನಮ್ಮ ಅಪ್ಪ ಅಮ್ಮ ಅಗ್ರಿ ಮಾಡಬೇಕು. ಸೊ ಇಲ್ಲಿ ನೋಡಿ ಫ್ರೆಂಡ್ ಮಾಡಿಕೊಂಡು ಮಾತಾಡ್ತವ್ರೆ ಅವ್ರ ಜೊತೆ. ಇವಾಗ ಅಲ್ಲೂ ಏನೋ ಪ್ಲಾನಿಂಗ್ ನಡೀತಿದೆ ವ್ಯಾನ್ ಹತ್ರ ಎಲ್ಲ. ಗೈಸ್ ಆ್ಯಂಡ್ ಊಟ ಮಾಡ್ಬಿಟ್ಟು ನಾನು ಹೊಟ್ಟೆ ಮತ್ತೆ ಸ್ವಲ್ಪ ಮುಂದೆ ಬಂದುಬಿಟ್ಟಿದೆ. ಇವಾಗ ಅದನ್ನೇ ಅಂದ್ಕೋತಾ ಇದ್ದೆ, ಯಾಕಾದ್ರು ತಿನ್ಬಿಟ್ಟೆ ಅಂತ ಹೇಳ್ಬಿಟ್ಟು. ಬಿಕಾಸ್ ಇನ್ನೂ ತುಂಬ ಫೂಟೇಜಸ್ ಎಲ್ಲ ತೊಗೊಳೋದಿದೆ. ಹಾಗಾಗಿ ಗೈಸ್ ಇವಾಗ ವಡಾಪಾವ್ ಬಂದಿದೆ. ನಮ್ಮ ಗುಬ್ಬಿಯವ್ರ ಜೊತೆ ವಡಾಪಾವ್ ತಿಂತಾ ಇದ್ದೀವಿ. ಅವ್ರು ಎತ್ಕೊಂಬಂದರು. ಈಗ
ಈ ಹೋಟೆಲಲ್ಲಿ ಪೂಲ್ ಇದೆ ಗೈಸ್, ಎಷ್ಟು ಬ್ಯೂಟಿಫುಲ್ ಆಗಿದೆ ಗೊತ್ತಾ ಇಲ್ಲಿ. ಆ್ಯಂಡ್ ಅಲ್ಲಿ ವರ್ಕೌಟ್ ಮಾಡ್ತಾ ಇದ್ದಾರೆ ಯಾರೋ, ಆಗಲೇ ವರ್ಕೌಟ್ ಮಾಡ್ತಿದ್ದು ನಾನು ನೋಡೋ ಅಂದ್ಕೊಂಡೆ ಅಂತ. ನಾನು ತುಂಬ ದಿನ ಆಯಿತು ವರ್ಕೌಟ್ ಮಾಡಿ, ಇವಾಗ ಔಟ್ಫಿಟ್ ಚೇಂಜ್ ಮಾಡಬೇಕು. ಐ ಥಿಂಕ್ ವರ್ಷಾನುಗಟ್ಟಲೆ ಆದಮೇಲೆ ಇವತ್ತು ವಡಾಪಾವ್ ತಿಂತಾ ಇದ್ದೀನಿ. ಸೊ ಲೆಟ್ಸ್ ಈಟ್ ಗೈಸ್. ಆ್ಯಕ್ಚುಲಿ ಆಂಟಿ ಬಂದಿದ್ದಾರೆ ಇವಾಗ ನಮಗೆ ಬಳೆ ತೊಡ್ಸೋದಕ್ಕೆ. ಒಂದೊಂದು ಕೈಗೆ ನಾನು 2 ಡಜನ್ ಹಾಕೊಳಕ್ಕಿದ್ದೀನಿ. ಇವಾಗ ಹಾಕ್ಬಿಡಿ ಆಂಟಿ, ಹಂಗೇನೆ ಫುಲ್ ಹಾಕ್ಬಿಡಿ, ಒಂದು ಒಟ್ಟಿಗೆ ಹೋಗುತ್ತೆ. ಗುಂಡು ಗುಂಡುಗಿದೆಲ್ಲ. ಆಂಟಿ ಯಾಕೆ ಸೀರಿಯಸ್ ಆಗಿದ್ದೀರಾ ಆಂಟಿ? ಬಿಸ್ನೆಸ್ ಇಸ್ ಬಿಸ್ನೆಸ್ ಅಪ್ಪ. ನೋಡಿ ಅವ್ರು ಒಪ್ಕೋತವ್ರೆ. ಆ್ಯಕ್ಚುಲಿ ಇಲ್ಲಿ ನಮ್ಮ ಏನಂತಾರೆ ರ್ಯಾಪರ್ ಅವ್ರು ಏನಿದ್ದಾರೆ ಅವರ ಫ್ರೆಂಡ್ ಮನೇಲೇ ರೆಡಿ ಆಗ್ತದೆ. ಬಿಕಾಸ್ ಹೋಟೆಲ್ಗೆ ಹೋಗೋದು ಟೈಮ್ ಆಗುತ್ತೆ ಅಂತ ಹೇಳ್ಬಿಟ್ಟು ನನ್ನ ಹೇರ್ ಸ್ಟೈಲೆಲ್ಲ ನಾನೇ ಚೇಂಜ್ ಮಾಡ್ಬಿಟ್ಟಿದ್ದೀನಿ. ನಮ್ಮ ಮೇಕಪ್ ಆರ್ಟಿಸ್ಟ್ ಲಾಸ್ಟ್ ಮೂಮೆಂಟಲ್ಲಿ ಕೈ ಕೊಟ್ಬಿಟ್ರು ಗೈಸ್. ಆ್ಯಂಡ್ ಇವಾಗ ನೋಡಿ ಇಲ್ಲಿ ಸ್ಟಿಕ್ಕರ್ ಎಲ್ಲ ಇಟ್ಬಿಟ್ಟು ಏನೇನೋ ಟ್ರೈ ಮಾಡ್ತಾ ಇದ್ದೀನಿ. ಆ್ಯಂಡ್ ಇವಾಗ ನನ್ನ ಮೇಕಪ್ ಸ್ವಲ್ಪ ಡಲ್ ಆಗಿದೆ ಈ ಸ್ಕಿನ್ನಿಗೆ ನೋಡಿದ್ರೆ. ಸೊ ಹಾಗಾಗಿ ಅದನ್ನು ಮತ್ತೆ ರಿಮೂವ್ ಮಾಡೋಣ ಅಂತ ಅನ್ಕೋತಾ ಇದ್ದೀನಿ. ಐ ಡೋಂಟ್ ನೋ, ಪೇಷನ್ಸ್ ಅಂತೂ ಇಲ್ಲ, ಬಟ್ ವಿಲ್ ಸಿ ಏನು ಮಾಡೋದು ಅಂತ ಹೇಳ್ಬಿಟ್ಟು. ಈಗ ಎಷ್ಟು ಹಾಕಿದ್ರೆ ವಾಪಸ್ಕೋಬೇಕು ಗೈಸ್. ಇವಾಗ ಫೈನಲಿ ನಾನು ರೆಡಿ ಆಗಾಯಿತು. ಆ್ಯಂಡ್ ಇನ್ನೊಂದು ವಿಷಯ ಏನಪ್ಪ ಅಂತಂದರೆ, ನಾನು ಸೈಮನ್ದು ಇದು ನೋಡಿದೆ ಆಯಿತಾ, ಇದು ಹೆಡ್ಫೋನ್ಸ್ ಅಂತೆ ಗೈಸ್. ನೋಡಿ ಚಿನ್ನದ್ದೆಲ್ಲ ಸರ ಮಾಡ್ಕೊಂಡು ಹಾಕಿಸ್ಕೊಂಡ್ಬಿಟ್ಟಿದ್ದಾರೆ. ಏನು ಸೈಮನ್, ಏನು ಹಿಂಗೆ? Simon, you are calling me a lot of names. Simon, Simon. I didn't call you Simon. You have to say Simia. ಫೋನಲ್ಲಿ ಬಿಸಿ ಇದ್ದಾರೆ. ಅಮ್ಮ ಅವ್ರ ಹೆಸರು ಏನಿರ್ಬೋದಮ್ಮ? ಅವ್ರ ಹೆಸರು ಏನು ಹೇಳ್ರಿ? ಅದೇ ಇವರು ಕರಿತಿರ್ವ ಅಲ್ಲ ಕರೆ ನೀವು ಸಿಂಹ ಅಂತ. ಸಿಂಹ. Thank you so much. She created new name, Simha. Thank you. ಕರೆಕ್ಟಾಗಿ ಎಲ್ಲ ಇನ್ನೊಂದ್ಸಲ ಟ್ರೈ ಮಾಡ್ರಿ, ಹೇಳ್ರಿ ಇನ್ನೊಂದ್ಸಲ. ಟೈಮ್ ಆಗಿದೆ ನೋಡು, 11:30 ಎಲ್ಲ ಟೈಮ್. ಮಳೆ ಬರ್ತಿದೆ, ನಾನೇನ್ ಮಾಡ್ಲಿ ಎಂದ್ಕೊಳ್ತು ಗೈಸ್. ನನಗೋಸ್ಕರ ಶೂಟಿಗೆ ಇವಾಗ ಕೋಳಿ ತಂದವ್ರೆ. ಕೋಳಿ ಹಿಡ್ಕೊಂಡು ಶೂಟ್ ಮಾಡ್ಬೇಕಂತ. ನನ್ನ ಲೈಫಲ್ಲಿ ನಾನು ವೆಜಿಟೇರಿಯನ್ ಆಗಿ ಲೈಫಲ್ಲಿ ಕೋಳಿ ಮುಟ್ಟಿಲ್ಲ. ಇಲ್ಲೇ ಇದೆ ನೋಡಿ ಗೈಸ್, ಆ ಕೋಳಿನ ವೆಯ್ಟ್ ಮಾಡ್ತಿದ್ದೆ. ಮಳೆಲೆಲ್ಲ ನೆಂದೋಗಿ ನನ್ನ ಸೀರೆ ಕತೆ ಮುಗೀತು. ಓ ಕಾಲ್ ಕಟ್ಬಿಟ್ಟು ಇಟ್ಟಿದ್ದಾರೆ ಗೈಸ್. ಓ ಮೈ ಗಾಡ್, ಐ ಆಮ್ ಫೀಲಿಂಗ್ ಸ್ಯಾಡ್. ಇದಕ್ಕೆ ನಾನು ಐ ಕ್ಯಾನ್ ನೆವರ್ ಬಿ ದಿಸ್ ಪರ್ಸನ್. ಬಿಟ್ಬಿಟ್ರೆ ಅದು ಓಡೋಗುತ್ತೆ ಅನ್ಸುತ್ತೆ, ಅದಕ್ಕೆ ಕಟ್ಟಿದ್ದಾರೆ ಅನ್ಸುತ್ತೆ. ಬಿಟ್ಬಿಡೋಣ ಬ್ರೋ. ಎಲ್ಲ ವೆಯ್ಟ್ ಮಾಡ್ತಾರೆ ಇವ್ರ ಮನೇಲಿ. ಇವತ್ತು ನಾವು ಇಷ್ಟೆಲ್ಲ ಜುಗಾಡ್ ಮಾಡ್ತಾ ಇರೋದು. ಪಾಪ ಥ್ಯಾಂಕ್ ಯು ಸೋ ಮಚ್ ಫಾರ್ ಎವ್ರಿಥಿಂಗ್. Do you hear that? My sanity about to break while everyone I know's out. On a trip, on a boat, on a lake. I'm tired of feeling all FOMO, babe. I don't even care if we stay home. Put our to-do list on ice. Crank the AC to 79 and make a little island right here. And there ain't a palm tree in sight, but there's not a cloud in your blue eyes. If we need a drink, I'll be the bartender. I got a 5th of Patron and a blender, baby. Slipping on a swimsuit is overrated. We don't need a beach to get a half naked. Life's too short, let's not waste it. 'Cause paradise is wherever we make it. Paradise is wherever we make it. Till the sun's up Monday, we'll tell our phones, do not disturb. I got my straw hat, babe. And you can finally pull the tags on your Tommy Bahama shirt. Blue crush up on the 85-inch sound machine when we wanna hear the ocean. I think everything we need is right here. And there ain't a ಹೇ ಗೈಸ್, ಸೊ ಫೈನಲಿ ನಂದು ಲಾಸ್ಟ್ ಒಂದು ಔಟ್ಫಿಟ್ ಇತ್ತು. ಸೊ ಆ್ಯಕ್ಚುಲಿ ವೈಟ್ ಔಟ್ಫಿಟ್ ಹಾಕೊಂಡಿದ್ದೀನಿ. ಇವಾಗೆಲ್ಲ ಜ್ಯುವೆಲರಿ ಎಲ್ಲ ಬೆಚ್ಬೇಡ, ಬಿಕಾಸ್ ಟ್ರೈನಲ್ಲಿ ಹೋಗ್ಬೇಕು. ಆ್ಯಂಡ್ ಆಲ್ರೆಡಿ ಬುಕ್ ಮಾಡಿದ್ದೀವಿ. ಥ್ರೂ ಔಟ್ ದ ನೈಟ್ ನಾವು ಪೂರಾ ಶೂಟ್ ಮಾಡಿರೋದು. ಟೈಮ್ ಬಂದ್ಬಿಟ್ಟು 5:55. ಸೊ ಪೂರಾ ರಾತ್ರಿ ಮಲಗಿಲ್ಲ, ಪೂರಾ ರಾತ್ರಿ ಎಲ್ಲ ಶೂಟ್ ಮಾಡಿದ್ದೀವಿ. ನನಗೆ ದಿನ ಯಾವುದು ಆಗಲೇ ಯಾವುದು ಅಂತ ಗೊತ್ತಿಲ್ಲ. ನಾನು ಕೆಲಸ ಮಾಡೋಕ್ಕೆ ಸ್ಟಾರ್ಟ್ ಮಾಡಿಬಿಟ್ಟಿದ್ದೀನಿ. ನಾಟ್ ಜಸ್ಟ್ ಟುಡೇ, ಜನರಲಿ ನಾನು ಯೋಚನೆ ಮಾಡೋಕೆ ಹೋಗಲ್ಲ ಕೆಲಸ ಇದ್ದರೆ. ಸೊ ಹಾಗಾಗಿ ಇಟ್ ವಾಸ್ ಅ ಗ್ರೇಟ್ ಎಕ್ಸ್ಪೀರಿಯನ್ಸ್ ಅಂತ ಹೇಳ್ಬೋದು. ದಿಸ್ ವಾಸ್ ಲೈಕ್ ಮೈ ಫಸ್ಟ್ ಆಲ್ಬಮ್ ಸಾಂಗ್ ಶೂಟ್ ಅಂತ ಹೇಳ್ಬೋದು. ಆ್ಯಂಡ್ ಇಟ್ಸ್ ಲೈಕ್ ಅ ರ್ಯಾಪ್ ಸಾಂಗ್. ಅದು ನಮ್ಮ ಉತ್ತರ ಕರ್ನಾಟಕ ಕಡೆ ಭಾಷೆ ಗೊತ್ತಲ್ವಾ, ಸೊ ಆ ಒಂದು ಭಾಷೆಯಲ್ಲಿ ಇಟ್ ವಾಸ್ ಅ ಕ್ರೇಜಿ ಶೂಟ್ ಅಂತ ಹೇಳ್ಬೋದು. ಐ ಲವ್ ದ ಎಕ್ಸ್ಪೀರಿಯನ್ಸ್ ಬಿಕಾಸ್ ದಿಸ್ ವಾಸ್ ಲೈಕ್ ಮೈ ಫಸ್ಟ್ ಆಲ್ಬಮ್ ಸಾಂಗ್ ಶೂಟ್ ಅಂತ ಹೇಳ್ಬಿಟ್ಟು. ಎಸ್ಪೆಷಲಿ ದಿಸ್ ಲೈಕ್ ಅ ರ್ಯಾಪ್ ಸಾಂಗ್. ಯಾರ ಜೊತೆ ನಾನು ಶೂಟ್ ಮಾಡಿದ್ದೀನಿ, ಐ ನೋ ದಿಸ್ ಪರ್ಸನ್ ಫ್ರಮ್ ಎ ವೆರಿ ಲಾಂಗ್ ಟೈಮ್. ಬಟ್ ಇವಾಗ ನಾನು ಅಂದರೆ ಇವ್ರ ಜೊತೆ ವರ್ಕ್ ಮಾಡೋದು ಚಾನ್ಸ್ ಇತ್ತು. ಅವ್ರದ್ದು ಮುಂಚೆ ಒಂದು ಪ್ರಮೋಷನ್ ಮಾಡಿದ್ದೆ, ಬಟ್ ಅವ್ರ ಸಾಂಗಲ್ಲೇ ಏನೋ ಭಾಗವಹಿಸುವಂಥ ಒಂದು ಚಾನ್ಸ್ ಸಿಕ್ತು ನನಗೆ. ಸೊ ಇಟ್ಸ್ ಅಮೇಝಿಂಗ್. ಮತ್ತೆ ನಂದು ನಾಳೆ ಅಲ್ಲ ನಾಡಿದ್ದು, ಸಾರಿ ಇವತ್ತಲ್ಲ ನಾಳೆ ಮತ್ತೆ ಇನ್ನೊಂದು ಸಾಂಗ್ ಶೂಟ್ ಇದೆ.
ಸೊ ಅಲ್ಲಿ ಬಿ ಪ್ಯಾಕ್ಡ್ ಅಪ್ ವಿತ್ ದ್ಯಾಟ್. ಸೊ ಇವತ್ತು ನಾನು ಬೆಂಗಳೂರಿಗೆ ಹೋಗೋಷ್ಟರಲ್ಲೇ ಐ ಥಿಂಕ್ 6 o'clock ಆಗುತ್ತೆ ಗೈಸ್ ಈವ್ನಿಂಗ್. ಸೊ ಅಲ್ಲಿ ತನಕ ಟ್ರಾವೆಲ್ ಮಾಡಬೇಕು. ಈಗ ಟ್ರೈನಿಗೆ ಹೋಗ್ಬಿಟ್ಟು ನಾನು ಸ್ವಲ್ಪ ಬಟ್ಟೆ ಎಲ್ಲ ಚೇಂಜ್ ಮಾಡಬೇಕಾದ್ರೆ ಅಟ್ಲೀಸ್ಟ್ ಮೇಲ್ಗಡೆ ಟಾಪ್ಸ್ ಸ್ವೆಟರ್ ಥರ ಏನಾದ್ರು ಹಾಕೋಬೇಕು. ಬಿಕಾಸ್ ಸಡನ್ನಾಗಿ ಹೊರಟಿದ್ದು ಶೂಟ್ ಲಾಸ್ಟ್ ತನಕ ಮುಗಿಸಿ ಎಲ್ಲ. ಐ ಥಿಂಕ್ 1 day is not enough to shoot this song shoots and all this. Maybe 2 to 3 days ಇದ್ರೆ ಆರಾಮಾಗಿ ಒಂದು ಔಟ್ಫಿಟಲ್ಲಿ ಏನೇನು ಬೇಕೋ ಅದೆಲ್ಲ ತೊಗೋಬೋದು ಅಂತ ಅನ್ನಿಸ್ತು. ಈಗ ಆಲ್ಮೋಸ್ಟ್ ಬೆಳಕಾಗ್ತದೆ ನೋಡಿ, ನೋಡೋಣ ಹೆಂಗಾಗಿದೆ ಅಂತ ಹೇಳ್ಬಿಟ್ಟು. ಯಾರೂ ಮಲಗಿಲ್ಲ. ನಮ್ಮಮ್ಮ ಒಂಚೂರು ಮಲ್ಕೊಂಡ್ರು ಅನ್ಸುತ್ತೆ ಏನಮ್ಮ. 2 ಗಂಟೆ ಮಲಗಿದ್ದೆ ನಾನು. 2 ಗಂಟೆ 4 ಗಂಟೆಗೆ ನಾನು ಮಲಗಿಲ್ಲ ಗೈಸ್. ಸರಿ ಆಮೇಲೆ ಮಾತಾಡುವ. ಗೈಸ್ ನೋಡಿ ಇದು ಕಲಬುರ್ಗಿದು ರೈಲ್ವೆ ಸ್ಟೇಷನ್ ಹೆಂಗಿದೆ ಅದಕ್ಕೆ. ಈ ಟ್ರೈನ್ ತುಂಬ ಹೈಜಿನಿಕ್ ಆಗಿತ್ತು ಅಂತ ಹೇಳ್ಬೋದು. ನನ್ನ ಜನರಲಿ ನೋಡಿ ಟ್ರೈನ್ಸ್ಗಿಂತ. ಸೊ ಡ್ರೈವರ್ ಎಲ್ಲಿ ಕೂತ್ಕೊಂಡಿರ್ತಾರೆ ಅಲ್ಲಿಂದ ಹತ್ಕೊಂಡು ಬಂದ್ವಿ. ಇಟ್ ವಾಸ್ ಲೈಕ್ ಅ ಕ್ರೇಜಿ ಎಕ್ಸ್ಪೀರಿಯನ್ಸ್ ಅಂತ ಹೇಳ್ಬೋದು. ನಿದ್ದೆ ಆಗಿಲ್ದಲ್ಲ ಇರೋದಕ್ಕೆ ಟಯರ್ಡ್ ಆಗಿಬಿಟ್ಟಿದ್ದೆ. ಸೊ ಇವಾಗ ಒಂದು ರೌಂಡ್ ನಿದ್ದೆ ಮಾಡ್ತೀನಿ. ಗೈಸ್ ಫೈನಲಿ ಇವಾಗ ಮನೆ ರೀಚ್ ಆದ್ವಿ. ಆ್ಯಂಡ್ ಇಲ್ಲಿ ನೋಡಿ ನಮ್ಮ ಅಪ್ಪ ರಂಗೋಲಿ ಹಾಕಿರೋದನ್ನ ಚೆನ್ನಾಗಿ ಹಾಕಿದ್ದಾರೆ.